ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿನಲ್ಲಿ ಅಕ್ಕಿ ರೊಟ್ಟಿ ಮತ್ತು ನಮ್ಮೂರ ಕಡೆಯಲ್ಲಿ ಮಾಡೋ ಥರ ಖಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಹೋಳು ತೆಂಗಿನಕಾಯಿನ ಪೂರ್ತಿ ತುರಿದಿಟ್ಕೊಂಡು ಅರ್ಧ ಹೋಳು ತೆಂಗಿನಕಾಯಿ ಪೂರ್ತಿ ಹಾಕೋತಾ ಇದ್ದೀನಿ. ಇದಕ್ಕೆ ನಾನೀಗ ಹಸಿಮೆಣಸಿನ್ಕಾಯಿ ಅಂದರೆ ನಾನು ಹುರ್ಕೊಂಡಿಲ್ಲ ಎಣ್ಣೆಯಲ್ಲಿ, ಹಾಗೆ ಹಾಕೋತಾ ಇದ್ದೀನಿ. ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಈ ಥರ ಮಧ್ಯ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ, 8ರಿಂದ 10 ಹೆಸಳು ಕರಿಬೇವು, 1-2 ಗೆಡ್ಡೆ ಈರುಳ್ಳಿನ ಮೀಡಿಯಮಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಜೀರಿಗೆ, 1 ಚಿಟಿಕೆ ಅರಿಶಿನ, 1 ಇಂಚಷ್ಟು ಹುಣಸೆಹಣ್ಣು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ತರ್ತರಿ ಆಗೋ ಥರ ನೋಡ್ತಾ ಇದ್ದೀರಲ್ಲ, ಈ ರೀತಿ. ಇದು ನೋಡೋದಕ್ಕೆ ಕಾಯಿ ಚಟ್ನಿ ಥರನೇ ಕಾಣುತ್ತೆ, ಬಟ್ ಇದನ್ನು ನಮ್ಮ ಕಡೆ ಖಾರ ಅಂತ ಉಪಯೋಗಿಸ್ತೀವಿ. ನಂತರ ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಒಗ್ಗರಣೆಗೆ 1-2ರಿಂದ 3 ಸ್ಪೂನ್ ಎಣ್ಣೆ, 1 ಸ್ಪೂನಷ್ಟು ಕಡಲೆಬೇಳೆ, ಸಾಸಿವೆ, ಜೀರಿಗೆ, 1-2ರಿಂದ 3 ಒಣಮೆಣಸಿನ್ಕಾಯಿ, ಕರಿಬೇವು, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ, ನಂತರ 2ರಿಂದ 3 ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ನಿಮಗೆ ಯಾವ ರೀತಿ ಬೇಕನ್ಸುತ್ತೆ ಆ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಸ್ವಲ್ಪ ಈ ರೀತಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಂತೂ ಅಕ್ಕಿ ರೊಟ್ಟಿಗೆ ತುಂಬ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ನಾನು ಅಕ್ಕಿ ರೊಟ್ಟಿ ಮಾಡಿದ್ರೆ ಇದಂತೂ ನಾನು ಮ್ಯಾಕ್ಸಿಮಮ್ ಮಾಡ್ತಾನೆ ಇರ್ತೀನಿ. ಅಕ್ಕಿ ರೊಟ್ಟಿ ಆಗಲಿ, ರಾಗಿ ರೊಟ್ಟಿ ಆಗಲಿ, ಯಾವುದೇ ಆಗಿದ್ರೂ ಜೊತೆಯಲ್ಲಿ ಈ ಖಾರ ಅಂತೂ ಪಕ್ಕ ಇದ್ದೇ ಇರುತ್ತೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಈ ರೀತಿ ಉಪ್ಪೆಲ್ಲ ಕರೆಕ್ಟಾಗಿ ಕೋಟ್ ಆಗೋ ಥರ ಒಂದು ಸರಿ ಕೈ ಆಡಿಸ್ಕೊಳ್ಳೋಣ. ನೋಡಿ, ನನಗಿಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ. ಅದಕ್ಕೊಂದು ಸ್ವಲ್ಪ ಒಂದು ಕಾಫಿ ಲೋಟದಲ್ಲಿ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡಿ ಹಸಿ ವಾಸನೆ ಎಲ್ಲ ಹೋಗೋ ಥರ ಕೈ ಆಡಿಸ್ಕೊಂಡು ಒಂದೇ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ನೋಡಿ, ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟಾದರೆ ನಮಗಿಲ್ಲಿ ಖಾರ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಈ ಖಾರನ ಅಕ್ಕಿ ರೊಟ್ಟಿ ಜೊತೆ ತಿಂತಾ ಇದ್ದರೆ ಇನ್ನೂ ಒಂದು ರೊಟ್ಟಿನ ಎಕ್ಸ್ಟ್ರಾನೇ ತಿಂತೀರ ಬಿಡಿ. ಇವಾಗ ರೊಟ್ಟಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ದೊಡ್ಡ ಲೋಟದಲ್ಲಿ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1ರಿಂದ 1.5 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಳ್ಳೋದಕ್ಕೆ ಬಿಟ್ಟಿದ್ದೀನಿ. ನಂತರ ಒಂದು ಪಾತ್ರೆಗೆ, ಒಂದು ಅಗಲವಾಗಿರುವಂಥ ಒಂದು ಪಾತ್ರೆಗೆ 3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಂತರ ಇದನ್ನು ಮಳ್ತಿರೋ ನೀರಿಗೆ ಸ್ವಲ್ಪನೇ ಹಾಕ್ಕೊಳ್ತಾ ಈ ರೀತಿ ಗಂಟಿಲ್ದ ರೀತಿಯಲ್ಲಿ ಚೆನ್ನಾಗಿ ಕಲಕ್ತಾ ಬನ್ನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ರೊಟ್ಟಿ ಮಾಡೋದಕ್ಕೆ ಸರಿ ಹೋಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ಗಟ್ಟಿ ಆಗಿಬಿಟ್ಟಾಗ ರೊಟ್ಟಿ ನೀವು ಲಟ್ಟಿಸ್ಬೇಕಾದ್ರೆ ಚೆನ್ನಾಗಿ ಬರುತ್ತೆ. ಬಟ್ ಬೇಯಿಸುವಾಗ ಏನಾಗುತ್ತೆ, ಗಟ್ಟಿ ಆಗಿಬಿಡುತ್ತೆ, ಅದು ಕ್ರಿಸ್ಪಿ ಥರ ಆಗಿಬಿಡುತ್ತೆ. ಸೊ ಆ ರೀತಿ ಬೇಡ. ನೋಡಿ, ಈಗ ಆಗಿದೆ. ಇಷ್ಟಿದ್ರೆ ಸರಿ ಹೋಗುತ್ತೆ. ನಾನಿಲ್ಲಿ 3 ಕಪ್ ಅಕ್ಕಿ ಹಿಟ್ಟನ್ನು ಪೂರ್ತಿ ಬಳಸಿಲ್ಲ. ನಾನಿಲ್ಲಿ ಮಾಡ್ತಾ ಇರೋದು ಒಂದು 2-2.5 ಕಪ್ಪಷ್ಟು ಬಳಸ್ಕೊಂಡಿದ್ದೀನಿ ಅಷ್ಟೇ. 2.5 ಕಪ್ಪಲ್ಲಿ ನನಗಾಗಿತ್ತು ಒಂದು 8ರಿಂದ 10 ಅಕ್ಕಿ ರೊಟ್ಟಿ ಆಗಿತ್ತು. 8ರಿಂದ 10 ಅಂದರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ತಿಂತಾರೆ, ಒಬ್ಬರಿಗೆ 2 ರೊಟ್ಟಿ ಅಥವಾ 3 ರೊಟ್ಟಿ ಅಂದ್ಕೊಂಡಂಗೆ ಮಾಡಿದ್ರೆ ನಿಮಗೆ ಸರಿ ಹೋಗುತ್ತೆ. ನೀವು ಅಳತೆ ನೋಡಿಕೊಂಡು, ಜನ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಅದಕ್ಕೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗೋ ಥರ ನಾದಿಟ್ಕೊಳ್ಳಿ ಫಸ್ಟಿಗೆ. ನೋಡಿ, ಯಾವುದೇ ಕಾರಣಕ್ಕೂ ಇದನ್ನು ತಣ್ಣಗಾದ್ಮೇಲೆ ಈ ರೀತಿ ಲಟ್ಟಿಸ್ಬಾರ್ದು. ಬಿಸಿ ಇರುವಾಗಲೇ ಸ್ವಲ್ಪ ಕೈಗೆ ನೀರು ಹತ್ಕೊಂಡು ಈ ರೀತಿ ಲಟ್ಟಿಸ್ಕೊಂಡು ಸಾಫ್ಟ್ ಆಗೋ ಥರ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಪೋರ್ಷನ್ನ ನಾನು ತೊಗೋತಾ ಇದ್ದೀನಿ ರೊಟ್ಟಿ ಆಗೋವಷ್ಟು. ನಿಮಗೆ ದಪ್ಪ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ದಪ್ಪ ತೊಗೊಳ್ಳಿ. ತೆಳು ಬೇಕನ್ಸಿದ್ರೆ ಇಷ್ಟು ಸರಿ ಹೋಗುತ್ತೆ. ರೊಟ್ಟಿ ಚಪಾತಿ ಎಲ್ಲ ತೆಳುವಾಗಿದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ದಪ್ಪ ಆದಷ್ಟು ಅಗಿಯೋದಕ್ಕೆ ಒಂಥರ ಕಷ್ಟ ಆಗುತ್ತೆ. ನೋಡಿ, ಈಗ ಅಕ್ಕಿ ಹಿಟ್ಟನ್ನೇ ಹಾಕ್ಕೊಂಡು ಈ ರೀತಿ ಎಡ್ಜಸ್ಸು ಕ್ರ್ಯಾಕ್ಸ್ ಆಗಬಾರ್ದು, ಹೊಡ್ಕೋಬಾರ್ದು. ಆ ರೀತಿ ಒಂದು ಸ್ವಲ್ಪ ಆ ಕಡೆ ಕೈಯಿನ ಸಹಾಯದಿಂದ ಹಿಂಗೆ ಇಟ್ಕೊಂಡು ಮೊದಲಿಗೆ ಸ್ವಲ್ಪ ಕೈಯಲ್ಲಿ ಹಿಂಗೆ ತಟ್ಕೊಳ್ಳಿ. ಪೂರ್ತಿ ನಿಮಗೆ ತಟ್ಟೋದಕ್ಕೆ ಬರುತ್ತೆ ಅನ್ನೋದಾದರೆ ಕೈಯಲ್ಲೇ ಈ ರೀತಿ ತಟ್ಕೋಬೋದು. ಇನ್ ಕೇಸ್ ಆಗಿಲ್ಲ ಅಂತಂದರೆ ಈ ರೀತಿ ಲಟ್ಟಣಿಗೆಯಲ್ಲಿ ಕೊನೆವರೆಗೂ ಈ ರೀತಿ ತೆಳುವಾಗಿ ನಿಧಾನವಾಗಿ ನೀವು ಚಪಾತಿ ಹೇಗೆ ಹರ್ಕೋತೀರೋ ಆ ರೀತಿ ಹರ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ನೋಡಿ, ಈ ರೀತಿ ನೀವು ಯಾವ್ಯಾವ ಥರ ಉಂಡೆ ತೊಗೋತೀರೋ ಅದನ್ನು ಚೆನ್ನಾಗಿ ಇನ್ನೊಂದು ಸರಿ ನೀವು ಫಸ್ಟ್ ಏನು ನಾದ್ಕೊಂಡಿರ್ತೀರೋ ಅದಕ್ಕಿಂತ ಉಂಡೆ ತೊಗೊಂಡಾಗ ಇನ್ನೊಂದು ಸರಿ ಈ ಥರ ಆ ಸೈಡೆಲ್ಲ ಹೊಡ್ಕೊಂಡಿರೋ ರೀತಿ ಈ ರೀತಿ ಮಾಡಿಕೊಂಡು ಮತ್ತು ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ನಾನಿಲ್ಲಿ ಹಿಟ್ಟು ನಿಮಗೆ ಜಾಸ್ತಿ ಹಾಕಿದ್ದೀನಿ ಅನ್ನಿಸ್ಬೋದು, ಬಟ್ ಇದನ್ನೆಲ್ಲ ನಾವು ಕೊನೆವರೆಗೂ ಅರ್ಧ ಆದ ನಂತರ ಆ ರೊಟ್ಟಿ ಮೇಲ್ಗಡೆ ಸ್ವಲ್ಪ ಕೂಡ ಹಿಟ್ಟು ಉಳ್ಕೊಳೋದಿಲ್ಲ, ಅದೆಲ್ಲ ಫುಲ್ಲು ಅಲ್ಲೇ ಉಳಿದೋಗಿರುತ್ತೆ. ನೋಡಿ, ಕಾವಲಿ ಕಾದಿದೆ.
ಕಾದ ನಂತರ ಒಂದು ಸೈಡ್ ಬೆಂದಿದೆ. ನಾನಿಲ್ಲಿ ಒಂದು ಕಾಟನ್ ಬಟ್ಟೆನಲ್ಲಿ ಸ್ವಲ್ಪ ತಣ್ಣೀರನ್ನು ತೊಗೊಂಡು ಈ ರೀತಿ ರೊಟ್ಟಿ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಎಡ್ಜಸ್ ಎಲ್ಲ ಕಡೆ ಹಾಕ್ಕೊಂಡು ಮಗ್ಚಿ ಹಾಕ್ಕೊಂಡು ಎರಡೂ ಸೈಡನ್ನು ನೀಟಾಗಿ ಬೇಯಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿದೆ ಅದು. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಬಿಸಿದ್ರಲ್ಲೇ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಬಿಸಿ ರೊಟ್ಟಿ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತೆಂಗಿನಕಾಯಿ ತುರಿ ಖಾರದ ಜೊತೆ ತಿಂತಾಯಿದ್ರೆ ಆ ಟೇಸ್ಟೇ ಬೇರೆ ಇರುತ್ತೆ. ನೋಡಿ, ನಿಮ್ಗೆ ಇಷ್ಟ ಆದರೆ ಇದನ್ನು ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.